ಖಂಡಿಸ್ತೇನೆ. ಒಂದು. ಎರಡನೇದು, ಇವತ್ತು ನಾವೆಲ್ಲ ಮಾತಾಡಿ ಆದ್ಮೇಲೆ ಅವ್ರದೇ ಮಾತನ್ನ ಸಾರ್ವಜನಿಕ ಜನರಿಗೆ ಇವರು ಹೇಳಿದ್ದಾರೆ ಈ ತರ ಅಂತೆಲ್ಲ ಹೇಳಿದ್ರು. ಜೊತೆಗೆ ಜಿಲ್ಲಾಧಿಕಾರಿಯವರು ಪರ್ಯಾಯ ರಸ್ತೆಗಾಗಿ KBRCಯ 350 ಕೋಟಿ ರೂಪಾಯಿ ಫಂಡ್ ಅನ್ನ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗೆ ಅಂತ ಯಾವುದೇ ಅಧಿಕಾರ ಇಲ್ಲ. ಜಿಲ್ಲಾಧಿಕಾರಿ ದುಡ್ಡು ಅಲ್ಲ, ಸರ್ಕಾರ ದುಡ್ಡು ಅಲ್ಲ, ಇದು ಯಾವುದೇ ಏಜೆನ್ಸಿ ಕೊಟ್ಟಿರೋ ದುಡ್ಡಲ್ಲ. KBRCಯಲ್ಲಿರುವ ಹೆಚ್ಚು ಕಡಿಮೆ 34,000 ಕೋಟಿ ರೂಪಾಯಿ ದುಡ್ಡು ಜನ ಹೋರಾಟದಿಂದ, ಯಾವುದು ಜನಸಂಗ್ರಾಮ ಪರಿಷತ್ತು ಮತ್ತು ಸಮಾಜ ಪರಿವರ್ತನಾ ಸಮುದಾಯ, SR ಹಿರೇಮಠರು ಮತ್ತು ಅವರ ಇಡೀ ಗೆಳೆಯರ ತಂಡ, ಬರೀ ಒಬ್ಬರೇ ಅಲ್ಲ, ಇಡೀ ಗೆಳೆಯರ ತಂಡದ ಸತತ ದಶಕಗಳ ಹೋರಾಟದಿಂದ ಜನಾರ್ದನ್ ರೆಡ್ಡಿ ಮಿಂಡು ಮೆರೆದಿದ್ನಲ್ಲ, ಗಡಿ ದಣಿ ಅಂತ ಬರೀತಾ ಇದ್ರು ಪತ್ರಿಕೆಗಳು, ಗುತ್ತಿಗೆದಾರನ ದಣಿ ಅಂತ ಮಾಡಿದ್ರು. ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ಮಾತದು. ಅವನ ಗಣಿಗೆ ಗುತ್ತಿಗೆದಾರ, ಅವನ ದಿಮಾಕನ್ನ ಮುರಿದಿದ್ದು ಅವನ ಜೈಲಿಗೆ ಕಳಿಸೋದ್ರ ಮೂಲಕ. ಅದು ಜನ ಹೋರಾಟದಿಂದ ಆಗಿತ್ತು. ಆ ಜನ ಹೋರಾಟದ ಸಮಯದಲ್ಲಿಯೇ ಈ ಗಡಿಯಿಂದ ಜನರ ಬದುಕು ಬಾಧಿತವಾಗಿದೆ, ಇಕೋಸಿಸ್ಟಮ್ ಇಡೀ ಪರಿಸರ ಹಾಳಾಗಿದೆ. ಅದನ್ನ ಸುಸ್ಥಿತಿಗೆ ಸರಬೇಕಾದ್ರೆ ಅವ್ರ ಮೇಲೆ ದಂಡ ಹಾಕಿದ್ದು ವಸೂಲು ಮಾಡ್ಬೇಕು, ಅದನ್ನ ಬಳಸಬೇಕು ಅಂತ ಹೇಳಿದ್ರು. ಆ ದುಡ್ಡು 34,000 ಕೋಟಿ. ಅದನ್ನ ಪರ್ಯಾಯ ರಸ್ತೆ ಮಾಡಕ್ಕೆ ಗಡಿಯವರಿಂದ ದುಡ್ಡಿಸ್ಕೋಬೇಕು ಜಿಲ್ಲಾಧಿಕಾರಿ. ಜನರ ಬದುಕಿನ ಪರ್ಯಾಯ ವ್ಯವಸ್ಥೆಗೆ ದುಡ್ಡನ್ನ ಬಳಸೋದಲ್ಲ, ಅದನ್ನ ಮಾಡೋಕ್ಕೆ ಜಿಲ್ಲಾಧಿಕಾರಿಗೆ ಯಾವುದೇ ಅಧಿಕಾರ ಇಲ್ಲ. ಜೊತೆಗೆ ಈ ಗಡಿಪಾಲಿತ ಜನ ಬದುಕಿನ ಪುನಶ್ಚೇತನ ದುಡ್ಡಿಗೆ ನೀವು ಅವ್ರ ಫಲಾನುಭವಿಗಳಾಗಬೇಕಾದ್ರೆ ಯಾವ ಸ್ತ್ರೀ ಶಕ್ತಿ ಸಂಘಟನೆ ಸಹಾಯ ಮೆಂಬರ್ಸ್ ಆಗ್ಬೇಕಾಗಿರೋ ಅಂತ ಹೇಳ್ತಿದ್ದಾರೆ. ಅದನ್ನ ಊರಲ್ಲಿ ಬಹಳ ಜನಕ್ಕೆ ಗೊತ್ತಾಗಿದೆ. ಅಂತ ಯಾವುದೇ ಸದಸ್ಯರಾಗಬೇಕಾಗಿಲ್ಲ. ಕಡೆಗೆ ಇನ್ನೂ ಒಂದು ಸುಳ್ಳು ಹೇಳಿದ್ರು ಜಿಲ್ಲಾಧಿಕಾರಿ, ನನ್ಗೆ ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ ಜನರಿಗೆ. ಏನು ಅಂತ ಹೇಳಿದ್ರೆ, ಇದಕ್ಕೆ ದುಡ್ಡನ್ನ ಖರ್ಚು ಮಾಡಕ್ಕೆ ತೀರ್ಮಾನ ತಗೊಳ್ಳೋದು ಓವರ್ಸೈಟ್ ಅಥಾರಿಟಿ. ಅದು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾದ ಸುದರ್ಶನ್ ರೆಡ್ಡಿ ಅವರು, ನಾನಲ್ಲ ಅಂತ ಹೇಳಿದ್ರು. ಅವ್ರಿಗೆ ಈಗಲೂ ಅವ್ರ ಗಮನ ತರ್ತೀನಿ. ನಿಮ್ಮ ಮೂಲಕ ಇಡೀ ಸಾರ್ವಜನಿಕರು ಹೇಳ್ತೀನಿ ಮತ್ತು ಅವ್ರಿಗೂ ಇನ್ನೊಂದ್ಸಲ ಗೊತ್ತಾಗ್ಲಿ. ಅವ್ರಿಗೆ ರೆಕಮೆಂಡ್ ಮಾಡಿ ಪ್ರಾಜೆಕ್ಟ್ಗಳನ್ನು, ಯೋಜನೆಗಳನ್ನು ರೆಕಮೆಂಡ್ ಮಾಡಿ ಕಳಿಸೋದು, ಶಿಫಾರಸ್ ಮಾಡಿ ಕಳಿಸೋದು ಜಿಲ್ಲಾಡಳಿತ. ಏನು ಈ ಜಿಲ್ಲಾಧಿಕಾರಿ ನಮ್ಮ ಕಿವಿ ಮೇಲೆ ಹೂಬಿಡತ್ತೆ ಆಗಿದ್ದಾರೆ ಅಥವಾ ನಾವು ನೆನಪಿಟ್ಕೊಳ್ಳೋದು ಕೊಟ್ಟಿದ್ದಾರ? ಇಲ್ಲಿಯೂ ಕೂಡ ಅವರು ಮತ್ತೆ ಜಿಲ್ಲಾಧಿಕಾರಿ ಆಗಿರುವ ಕರ್ತವ್ಯ ಮತ್ತು ಜವಾಬ್ದಾರಿ ನಿರ್ವಹಣೆಯಲ್ಲಿ ಸೋತಿದ್ದಾರೆ. ಅವ್ರಿಗೆ ಒಂದು ಚೆನ್ನಾಗಿ ಅರಿವಿರಬೇಕು. KBRC ದುಡ್ಡನ್ನು ಬಳಸಲಿಕ್ಕೆ ಜಿಲ್ಲಾಡಳಿತದಿಂದ ಶಿಫಾರಸ್ಸಾಗಿ ಹೋಗುವ ಯೋಜನೆಗಳು ಅಲ್ಲಿಗೆ ಹೋಗ್ತವೆ, ಓವರ್ಸೈಟ್ ಅಥಾರಿಟಿಗೆ. ಅದರಿಂದ ಇವ್ರು ಎಚ್ಚರದಲ್ಲಿ ಮಾತಾಡಿ, ಎಚ್ಚರದಲ್ಲಿ ಕೆಲಸ ಮಾಡಿ. ಎಚ್ಚರದಲ್ಲಿ ಕೆಲಸ ಮಾಡಕ್ಕಾಗಲಿಲ್ಲ ಅಂದ್ರೆ ಲೆಟಿನ್ ಗೋ ಅಂತ ಬೇರೆ ಜಾಗಕ್ಕೆ ಹೋಗ್ಲಿ, ವರ್ಗ ಮಾಡಿಸ್ಕೊಂಡು ನನ್ನ ಕೈಲಿ ಆಗ್ತಿಲ್ಲ ಅಂತ. ಯಾಕಂದ್ರೆ ಇಷ್ಟು ದಿನಗಳ ಇಡೀ ನಡವಳಿಕೆ ಅವರ ಅಸಮರ್ಥತೆಯನ್ನು ತೋರಿಸ್ತಾ ಇದೆ ಮತ್ತು ನಿರ್ಲಕ್ಷ್ಯನ ತೋರಿಸ್ತಾ ಇದೆ, ದುರಹಂಕಾರನ ತೋರಿಸ್ತಾ ಇದೆ. ಅದರಿಂದ ಅವ್ರಿಗೆ ಆಗಂದ್ರೆ ಬಿಟ್ಟೋಗ್ಲಿ. ಇವ್ರು ಇಲ್ಲ ಅಂದ್ರೆ ಜನರು ಬಂದು ಮುಳುಗೋಗುತ್ತೆ ಅಂತ ನಾವೇನು ಕಾಲು ಹಿಡ್ಕೊಂಡ್ಬಂದು ನೀವೇ ಜಿಲ್ಲಾಧಿಕಾರಿ ಬಂದಿದ್ದು ನಾವೇನು ಕರೆದಿಲ್ಲ. ಇಫ್ ಯು ಕಾಂಟ್ ಟು ಲೆಟ್ ಇಟ್ ಗೋ ಅವೇ. ಆಮೇಲೆ ಈ ದುಡ್ಡನ್ನ ಸ್ವಂತ ಬಳಕೆಗೆ ಮಾಡುವ, ಸ್ವಂತ ಇಚ್ಛಾನುಸಾರ ಬಳಕೆ ಮಾಡೋಕ್ಕಿಲ್ಲ. ಅದನ್ನ ನಾವು ಈಗಲೂ ಕೂಡ ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ಮಾಧ್ಯಮದವರು, ನಿಮ್ಮ ಜಿಲ್ಲೆ ಯಾವ ಜಿಲ್ಲೆ ಇದು, ನಿಜಲಿಂಗಪ್ಪನವರು ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದಂತ ನಿಜಲಿಂಗಪ್ಪನವರು ಈ ರಾಜ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟರು. ಮುಖ್ಯಮಂತ್ರಿ ಹಿಂಗ್ ಕೆಲಸ ಮಾಡ್ಬೇಕು ಅಂತ ಫೋನ್ ಬಿಲ್ ಕಟ್ಟಕ್ಕೆ ಕಾಸಿರಲಿಲ್ಲ ಅವ್ರ ಹತ್ರ. ಅವರು ಮುಖ್ಯಮಂತ್ರಿ ಹುದ್ದೆ ಹಿಡಿದ್ಮೇಲೆ ಅಂತ ಪ್ರಾಮಾಣಿಕತೆಯಿಂದ ಬದುಕಿರುವಂತ ಜಿಲ್ಲೆಯಲ್ಲಿ ಇಂಥ ಒಬ್ಬ ಅಧಿಕಾರಿ, ಇವರನ್ನ ನಾನು ನೇರವಾಗಿ ಹೇಳ್ತೀನಿ ಈ ಮೂಲಕನೇ. ಅವರ ಇಷ್ಟು ದಿನಗಳ ಈ ನಡವಳಿಕೆ ನಾನು ಈಗಾಗಲೇ ಏರ್ಪೋರ್ಟ್ ಮಾಡಿದ್ದೀನಿ. ಅಷ್ಟು ಕಾರಣಕ್ಕೆ ಈಸ್ ಅನ್ಫಿಟ್ ಅಂಡ್ ಈಸ್ ಇನ್ಕೇಪಬಲ್ ಅಂಡ್ ಅಟ್ ದಿ ಸೇಮ್ ಟೈಮ್ ಈಸ್ ಕರೆಕ್ಟ್. ಯಾಕೆ ಕರೆಕ್ಟ್ ಅಂದ್ರೆ ತಮ್ಮ ಅಧಿಕಾರವನ್ನು ಸರಿಯಾಗಿ ಬಳಕೆ ಮಾಡಕ್ಕೆ ಆಗ್ತಿಲ್ಲ ಅಂದ್ರೆ ಆತ ಭ್ರಷ್ಟ ಅಂತಲೇ ಅರ್ಥ. ಜನರನ್ನ 1 ವರ್ಷಗಳ ಕಾಲ ಜನರನ್ನ ಕಷ್ಟಗಳಿಂದ ದೂಡಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ನಾವು ದ್ವೀಪ ಸಮುದ್ರಕ್ಕೆ ಭೇಟಿ ಕೊಟ್ಟಾಗ ನಿಮ್ಗೆ ಗಮನದಲ್ಲಿ ಒಬ್ಬ ಹೆಣ್ಮಗಳು, ಒಬ್ರು ಯಾರೋ ಹೆಡ್ ಮಾಸ್ಟರ್ ಸೊಸೆ, ಸರ್ ನಾನು 23 ವರ್ಷದಿಂದ ಈಗ ಕಡೆ 5 ದಿನಗಳಿಂದ ಸಹ ಕಣ್ತುಂಬ ನಿದ್ರೆ ಮಾಡಬಹುದು ಅಂತ ಹೇಳಿದ್ರು. ತಿಮ್ಮಪ್ಪ ಅನ್ನೋ ಯಾರೋ ಆಯ್ತಾ, ಯಾಕೆ ಅಂತ ಕೇಳಿದ್ರೆ, ಸರ್ ಬೆಳಗಿನ ಜಾವ 3:30ಗೆ ಲಾರಿಗಳು ಓಡಾಟ ಶುರು ಮಾಡ್ತವೆ, 10 ಗಂಟೆ ರಾತ್ರಿ ಓಡಾಡ್ತವೆ, ನಮ್ಗೆ ನಿದ್ರೆನೆ ಬರಲ್ಲ ಅಂತ. ಅಂದ್ರೆ ಜನರ ಸಹಜವಾಗ ಬದುಕುವ ಹಕ್ಕಿಗೆನೆ ಚ್ಯುತಿ ತಂದಿರುವಂತ ಒಂದು ಅತ್ಯಂತ ಬಾಧಿತವಾದಂತ ಒಂದು ಸಾಗಾಣಿಕೆ ನಡೀತಿದೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಗಮನಕ್ಕಿರ್ಬೇಕಲ್ವಾ? ನಾವು ಗಣಿ ಅದಿರು ಸಾಗಾಣಿಕೆ ವಿರುದ್ಧ ಸ್ಪಷ್ಟಪಡಿಸ್ತಾ ಇದ್ದೇವೆ. ಗಣಿ ಅದಿರು ಸಾಗಾಣಿಕೆ ಜನವಸತಿಗಳ ನಡುವೆ ಮಾಡ್ತಿರೋದ್ರ ವಿರುದ್ಧ ಅಷ್ಟೇ ಹೊತ್ತು ಗಣಿಗಾರಿಕೆ ವಿರುದ್ಧ ಅಲ್ಲ. ಗಣಿಯ ಅದಿರು ಸಾಗಾಣಿಕೆ ವಿರುದ್ಧವಲ್ಲ. ಅದು ಗಣಿಗಾರಿಕೆ ವಿರುದ್ಧ ಏನ್ ಮಾಡ್ಬೇಕಂತ ಬೇರೆ ಕೋರ್ಟಲ್ಲಿ ಹೋರಾಟ ಮಾಡ್ತೀವಿ, ಅದನ್ನ ನಡೆಸ್ತಾ ಇದ್ದೀವಿ. ನಿಮ್ ಗಮನಕ್ಕಾಗಿ
ಗಣಿಗಾರಿಕೆಯನ್ನ ಈಗ ಏನ್ ನಡೆಸ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಅದಿರು ಗಣಿಗಾರಿಕೆ ಆಗ್ತದೆ ಇದೇ ಪ್ರಮಾಣದಲ್ಲಿ ಆಗ್ತದೆ. ಇನ್ನು ಕರೆಕ್ಟ್ ಆಗಿ 20 ವರ್ಷಕ್ಕೆ ಇಡೀ ಸಣ್ಣೂರು ಚಿತ್ರದುರ್ಗ ಎಲ್ಲ ಗುಡ್ಡ ಬೆಟ್ಟಗಳಲ್ಲಿ ಪಾತಾಳಕ್ಕೆ ಹೋಗ್ತವೆ. ಗಣಿ ಅದಿರು ಯಾವುದೇ ಗಣಿಯ ಅದಿರುಗೋಸ್ಕರ ಬಿಟ್ಟಿದ್ರೆ ಕಬ್ಬಿಣ ಮ್ಯಾಂಗನೀಸ್ ತಾಮ್ರ ಇದಕ್ಕೋಸ್ಕರ ನಾವು ಬೇರೆ ದೇಶಗಳ ಗಣಿ ಸಮೃದ್ಧ ದೇಶದ ನಾವು ಭಾರತೀಯರು ನಮ್ಮ ಮುಂದಿನ ತಲೆಮಾರು ಅಂದ್ರೆ ನಾವೇ 20-30 ವರ್ಷ 50 ವರ್ಷ ಮುಂದಿನವರು ಇನ್ನೂ ಸುಮಾರು ಜನ ಇಲ್ಲಿದ್ದೇವೆ, ನಾವೇ ಭಿಕ್ಷೆ ಬೇಡ ಸ್ಥಿತಿ ಬರುತ್ತೆ. ಇಂತಹ ಕುರುಡು ಅಧಿಕಾರಶಾಹಿ ಮತ್ತು ರಾಜಕಾರಣಿಗಳಿಗೆ ಜನ ಹೋರಾಟದಿಂದ ಎಚ್ಚರಿಸಬೇಕು. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ನಾನು ಹೇಳ್ತೇನೆ. ನಮಸ್ಕಾರ. ಮುಂದೆ ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ, ಈ ದಾಖಲೆ ಹೇಳ್ತೇನೆ. 14/1/2026 ಏನು ಜಿಲ್ಲಾಧಿಕಾರಿಗಳ ಒಂದು ಸಭೆ ನಡೆಸಿದ್ರು. ಈ ಸಭೆ ಯಾವುದರ ವಿಷಯ ಇತ್ತಂದ್ರೆ ಗ್ರಾಮದೊಳಗೆ ಅದಿರು ಲಾರಿಗಳ ಸಾಗಾಣಿಕೆಯಿಂದ ಸಮಸ್ಯೆ ಆಗ್ತಿರೋದಕ್ಕೆ ಸಂಬಂಧಪಟ್ಟಂಗೆ ಕರೆದಿರೋ ಸಭೆ. ಈ ಸಭೆ ಜನರ ಗಡಿಭಾಗದ ಜನರನ್ನು ಒಳಗೊಳ್ಳಬೇಕಾಗಿತ್ತು. ಇದರಲ್ಲಿ ಏನಾಗಿದೆ ನೀವು ಓದ್ಬೋದು, ನಮ್ಮ ಕಡೆ ಎಲ್ಲ ಕಾಪಿ ಕೊಟ್ಟಿದ್ದೀವಿ. ಇದರಲ್ಲಿ ಏನಾಗಿದೆ, ಮೈಸನ್ ಜಿಯಾಲಜಿ, ಗಣಿ ಗುತ್ತಿಗೆದಾರರು ಮತ್ತು ಲಾರಿ ಇಷ್ಟೇ ಜನರನ್ನ ಕರೆದು ಒಂದು ಸಭೆಯನ್ನು ಮಾಡಿದ್ದಾರೆ. ಜನರನ್ನ ದೂರ ಇಟ್ಟು, ಯಾಕಂದ್ರೆ ಒಂದು ಜಿಲ್ಲಾಡಳಿತ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಜನರನ್ನ ಅಭಿಪ್ರಾಯ ಪಡ್ಕೊಂಡು ಸಭೆಯನ್ನು ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಗಿದೆ, JSW ಕಂಪನಿಯವರು ಏನ್ ಹೇಳ್ತಾರೆ ಅಂತ ಓದ್ಬೋದು. ನಾವು ಈ ತರ ಗಣಿಗಾರಿಕೆ ಮಾಡ್ತಾ ಇದ್ದೀವಿ, ಊರೊಳಗಡೆ ಲಾರಿ ಹೋಗೋದ್ರಿಂದ ಜನರೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ, ನಮ್ಗೆ ಎದುರು ಸಾಗಾಣಿಕೆ ಮಾಡಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜಿಲ್ಲಾಡಳಿತದಲ್ಲಿ ಆ ಮೀಟಿಂಗ್. ಅದೇ ಜಿಂದಾಲ್ ಕಂಪನಿ ಸ್ಟೇಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ ಅವರು ಒಂದು EC ಅನ್ನು ಕೊಟ್ಟಿದ್ದಾರೆ. ಆ EC ಅಲ್ಲಿ ಏನಿದೆ, ಪಾಯಿಂಟ್ ನಂಬರ್ 38ರಲ್ಲಿ ಕ್ಲಿಯರ್ ಅಂಡ್ ಡೈರೆಕ್ಷನ್ ಇದೆ. Volga road approach road should not be through village till the main road is reached. ಅಂದ್ರೆ ಅರ್ಥ ಏನು, ಅದಿರು ಸಾಗಾಣಿಕೆ ಆಗ್ತಕ್ಕಂಥ ಗಣಿಗಿಂದ ಬರ್ತಕ್ಕಂಥ ರಸ್ತೆ ಗ್ರಾಮಗಳ ರಸ್ತೆಗಳನ್ನ ಟಚ್ ಆಗಬಾರ್ದು. ಅಂದ್ರೆ ಒಂದು JSW ಸಂಸ್ಥೆಯವರು ಜಿಲ್ಲಾಡಳಿತದ ಮುಂದೆ ಎಷ್ಟು ಧೈರ್ಯವಾಗಿ ತಂದನ್ನು ಮುಚ್ಚಿಟ್ಟಿಗೆ ಆಗ್ತಾ ಇದ್ದಾರೆ ಅಂದ್ರೆ ಜಿಲ್ಲಾಡಳಿತ ಯಾಕೆ ಪರಿಶೀಲನೆ ಮಾಡಿ. ಇನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಗಣಿ ಗುತ್ತಿಗೆದಾರರ ಪರವಾಗಿ ಲಾಬಿಯನ್ನು ಮಾಡಿ ಈ ಸಭೆಯಲ್ಲಿ ಏನ್ ಹೇಳ್ತಾರೆ, ಅದಿರು ಸಾಗಾಣಿಕೆ ಇದನ್ನು ನಿಲ್ಲಿಸಲಿಕ್ಕೆ ಕಾನೂನು ಪ್ರಕಾರ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಗತ್ಯ ವಸ್ತುಗಳನ್ನು ಸರಿ ಈ ಗಣಿ ವೈದ್ಯ ಏನು ಆಗಿದಾವೆ ಗ್ರಾಮಗಳು ಒಳಗಡೆ ಅಡ್ಡಾಡಬಾರ್ದು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ MOF ಡೈರೆಕ್ಷನ್ ಇದೆ. ಆ ಡೈರೆಕ್ಷನ್ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಜಿಲ್ಲಾಡಳಿತದ ಜವಾಬ್ದಾರಿ. ಹಾಗಾಗಿ ನಾವೇನೇ ಈ ಒಂದು ಸ್ಪಷ್ಟವಾಗಿ ನಮ್ದು ಒಂದೇ ಅಜೆಂಡಾ ಇವತ್ತೇನಂದ್ರೆ ಅದಿರು ಲಾರಿಗಳನ್ನ ಜಿಲ್ಲಾಡಳಿತವೇ ತಕ್ಷಣವೇ ನಾಳೆಯಿಂದಲೇ ಅವರು ನಿರ್ಬಂಧಿಸಬೇಕು. ಇಲ್ಲವಾದ್ರೆ 29ನೇ ತಾರೀಕು, ಇದೇ ತಿಂಗಳು 29ನೇ ತಾರೀಕಿಂದ ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಣಿ ಗ್ರಾಮಗಳಿಂದ ಹೋಗ್ತಾ ಇದ್ದಾವೆ ಅದನ್ನು ನಾವು ಅದರಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಪ್ರಶ್ನೆನೇ ಬರೋದಿಲ್ಲ. ಯಾಕಂದ್ರೆ CEC ಡೈರೆಕ್ಷನ್ ಇದೆ. ಇನ್ನ ಒಂದು ಮಾಧ್ಯಮದ ಮಿತ್ರರಲ್ಲಿ ಒಂದು ವಿಶೇಷವಾದ ಒಂದು ಮನವಿ ಏನಂದ್ರೆ, ಮಾನಿಟರಿಂಗ್ ಕಮಿಟಿ 8 ಏಪ್ರಿಲ್ 2025ರಂದು ಒಂದು ವರದಿಯನ್ನು ಕೊಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 60% ಮಿತಿಯನ್ನು ಮೀರಿ ಮಾಲಿನ್ಯ ಆಗಿದೆ ಅಂತೇಳಿ ವರದಿಯನ್ನು ಕೊಟ್ಟಿದೆ. ಅದು ಯಾವ ಕಂಪನಿಗಳು ಅಂತ ಕೊಟ್ಟಿದ್ದಾರೆ, JSW ಬೊಮ್ಮನ ಮೈನ್ಸ್ 1, ವೇದಾಂತ ಮೈನ್ಸ್ 1, R ಪ್ರೈವೇಟ್ ಚಂದ್ರ ಮೈನ್ಸ್ ಮತ್ತು ಬಾಕಿ ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಇಷ್ಟು ಗಣಿಗಳು ತಮ್ಮ ಮಿತಿಯನ್ನು ಮೀರಿ ಮಾಲಿನ್ಯ ಮಾಡಿದ್ದಾರೆ ಅಂತ ವರದಿ. ಸೊ ಈಗ ನಮ್ಮದು ಆಗ್ರಹ ಏನಂದ್ರೆ, ಈ ಪತ್ರಿಕಾಗೋಷ್ಠಿ ಮೂಲಕ ಏನು ಆಗ್ರಹ ಮಾಡ್ತಂದ್ರೆ, ನಾಳೆಯಿಂದಲೇ ಜಿಲ್ಲಾಡಳಿತ ಅದಿರು ಸಾಗಾಣಿಕೆ ಲಾರಿಗಳನ್ನ ಗ್ರಾಮದಲ್ಲಿ ಸ್ವಯಂ ಪ್ರೇರಿತವಾಗಿ ನಿರ್ಬಂಧಿಸಬೇಕು. ಇಲ್ಲವಲ್ಲ 29ನೇ ತಾರೀಕು ನಮ್ಮ ಏನು ಜನರ ಒಂದು ಪ್ರಜಾಪ್ರಭುತ್ವದ ಡೆಮಾಕ್ರಸಿ ಒಳ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಇದ್ದಾರೆ, ಫ್ರೀಡಮ್ ಟು ಲೈಫ್, ಫ್ರೀಡಮ್ ಟು ಸ್ಪೀಚ್, ಫ್ರೀಡಮ್ ಟು ಏರ್ ಅಂತ, ಅದನ್ನು ನಾವು ಬಳಸ್ಕೊಂಡು ನಾವು ಗಣಿಗಾರಿಕೆ ಲಾರಿಗಳನ್ನು ತಡೀತೇವೆ. ಮುಂದಿನ ಆಗು ಹೋಗುಗಳಿಗೆ ಜಿಲ್ಲಾಡಳಿತವೇ ನೇರ ಹೊಡೆ ಅಂತ ನಾವು ಈ ಒಂದು ವಿಷಯದಲ್ಲಿ ಸ್ಪಷ್ಟಪಡುತ್ತೇವೆ. ಯಾವುದೇ ಕಾರಣಕ್ಕೂ ಪೊಲೀಸು ಮತ್ತು ಅದನ್ನು ಬಳಕೆ ಮಾಡದೆ ಇರೋ ಕಾಯ್ದೆಗಳನ್ನ ಅವರು ಪಾಲನೆ ಮಾಡಿ ಗಣಿ ಗುತ್ತಿಗೆದಾರರಿಗೆ ಪರ್ಯಾಯ ಮಾರ್ಗಗಳ ಮೂಲಕ ಅವರ ವ್ಯವಹಾರಗಳನ್ನು ನಡೆಸಕ್ಕೆ ಸೂಚಿಸಬೇಕೇ ಹೊರತು ಜನರಿಗೆ ಪರ್ಯಾಯವಾಗಿ ನೀವು ಅಡ್ಜಸ್ಟ್ ಆಗ್ರಿ ಅಂತ ಏನು ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು, ಅದನ್ನ ನಾವು ಒಪ್ಪೋದಿಲ್ಲ.
ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಸ್ಪಷ್ಟವಾಗಿ ಎಲ್ಲ ದಾಖಲೆಗಳನ್ನ ನಾವು ಪತ್ರಕರ್ತರಿಗೆ ಕೊಟ್ಟಿದ್ದೀವಿ. ಇದರಲ್ಲಿ ಎಲ್ಲ ಕಂಡೀಷನ್ ಇದೆ. CEC ಕೂಡ ಏನ್ ಹೇಳಿದೆ, ಮಾನಿಟರಿಂಗ್ ಕಮಿಟಿ ಏನ್ ಹೇಳಿದೆ, ಮತ್ತು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ಬಿ ಸುದರ್ಶನ್ ರೆಡ್ಡಿ ಅವರು ಕೂಡ ಇಲ್ಲೆಲ್ಲ ಅಪಘಾತಗಳು ಬಹಳ ಆಗ್ತಾ ಇದ್ದಾವೆ, ಈ ಜನರ ಬದುಕು ಹಾಳಾಗ್ತಾ ಇದೆ, ರಸ್ತೆಗಳು ಹಾಳಾಗ್ತಾ ಇವೆ. ಈ ಕೂಡಲೇ ಪ್ರೊಡಕ್ಷನ್ ಲಿಮಿಟ್ ಅನ್ನ ಏನು 50 ಮಿಲಿಯನ್ ಟನ್ ಇದೆ ಇಡೀ ಕರ್ನಾಟಕಕ್ಕೆ, ಅದನ್ನ ಕಡಿಮೆ ಮಾಡಬೇಕಂತ ಹೇಳಿ ರೆಕಮೆಂಡೇಶನ್ ಮಾಡಿದ್ದಾರೆ. ಈ ಮೂಲಕ ನಾವು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಏನು ನಾವು ಒಂದು ಮನವಿ ಮತ್ತು ಅಕ್ಕೊತ್ತಾಯ ನಾವೇನು ಬೇಡಿಕೆ ಕೈ